ನಮ್ಮ ಅಧಿಕಾರಿಗಳಿಗೆ ಏನೇನು ಮಾಹಿತಿ ಕೇಳ್ತಾರೆ ಪ್ರೊವೈಡ್ ಕೊಡ್ತೀವಿ. ಸಬ್ ಡಿವಿಷನ್ ನಂಬರ್ 4 ಅಂತ ಮುಖ್ಯವಾಗಿ ಇವತ್ತು ದಾಳಿ ಮಾಡಿರುವಂಥ ನಮ್ಮ ಬಾಗಲಕೋಟೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನಲ್ಲಿ ಪಬ್ಲಿಕ್ ಅಂದರೆ ಸಾರ್ವಜನಿಕರು ಕೊಟ್ಟದ್ದು ಒಂದು ದೂರಿನ ಮೇರೆಗೆ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಂದರೆ PC ಆ್ಯಕ್ಟ್ ಮತ್ತು ಅದರಡಿ ಪ್ರಕರಣ ದಾಖಲಾದ ಮೇರೆಗೆ ನಮ್ಮ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ DYSP ಆದಂಥ ಸುರೇಶ್ ರೆಡ್ಡಿ ಅವರು ಮತ್ತು ಧಾರವಾಡ ಅಧಿಕಾರಿ ಮತ್ತು ಸಿಬ್ಬಂದಿಯವರು, ಗದಗದಿಂದ ಅಧಿಕಾರಿ ಸಿಬ್ಬಂದಿಯವರು ಈ ಮಾನ್ಯ ನ್ಯಾಯಾಲಯದ ಶೋಧನಾ ವಾರೆಂಟನ್ನು ತೆಗೆದುಕೊಂಡು ಹೋಗಿತ್ತು. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಮತ್ತು ಕಡತಗಳ ಶೋಧನೆ ಕಾರ್ಯ ಮುಂದುವರಿದೆ. ಸರ್, ಈಗ ಎಲ್ಲಿಂದ ಎಲ್ಲಿವರು ಸರ್ ಮುಖ್ಯವಾಗಿ ಅಂದ್ರೆ ಸಾಕಷ್ಟು ವಿವಿಧ ಸಂಘಟನೆಗಳು ಕೂಡ ಆರೋಪಣೆ ಮಾಡ್ತಾರೆ, ಪ್ರತಿಭಟನೆಗಳು ಕೂಡ ಮಾಡಿರ್ತಾರೆ. ಈ ಮಧ್ಯೆ ನೀವೀಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ನಾವು 2020ರಿಂದ 24ನೇ ಸಾಲಿನಲ್ಲಿ ಆದಂಥ ಒಂದು ಮಿಸ್ಕಂಡಕ್ಟ್ ಮತ್ತು ಭ್ರಷ್ಟಾಚಾರ ಕಾಯ್ದೆ ಅಡಿ ಆದಂಥ ಕಾಯ್ದೆ ಮೇರೆಗೆ ದಾಖಲಾದ ಪ್ರಕರಣದಲ್ಲಿ ಮಾಹಿತಿ ಮತ್ತು ದಾಖಲಾತಿಯನ್ನು ಪರಿಶೀಲಿಸಿದ್ದೀವಿ. ಸರ್, ಇದು ಪರಿಶೀಲನೆ ನಂತರ ಮುಂದೆ ಅದೇ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ IO ಅವರು ಇನ್ವೆಸ್ಟಿಗೇಷನ್ ಆಫೀಸರ್ಸು ಪರಿಶೀಲನೆ ಶೋಧನೆ ಆದ ನಂತರ ವಿಚಾರಣೆಗೆ ಸಂಬಂಧಪಟ್ಟಂತೆ ಆಯಾ ಟರ್ಮ್ನಲ್ಲಿ ಇನ್ ಬಿಟ್ವೀನ್ ಟೈಮಲ್ಲಿ ಆಯಾ ಅಧಿಕಾರಿಗಳು ವರ್ಗದ ನಂತರ ಅವ್ರು ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವ ಸೂಚನೆ ಇದೆ. ಸರ್, ಇದು ರಕ್ಷಣೆ ಆಗುವಂಥದ್ದು ಯಾವ ಜಿಲ್ಲೆಯಿಂದ ಇಲ್ಲಿ ಅಧಿಕಾರಿಗಳು 300 ಅಕ್ರಮ ಸೇವನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತೆಗೆದು ಆಲ್ರೆಡಿ ಈ ಹಿಂದೆ ಕೂಡ 2010ರಿಂದ 18ರಲ್ಲಿ ಆದಂಥ ಮಿಸ್ಕಂಡಕ್ಟ್ ಸಂಬಂಧಪಟ್ಟ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ. ಒಟ್ಟಾರೆ ಆ ಕೊಟ್ಟಂತ ದೂರಿನಲ್ಲಿ ಅಂಶಗಳನ್ನು ಅಳವಡಿಸಿಕೊಂಡು ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಪರಿಶೀಲನೆ ವಿಚಾರಣೆಗೆ ಹಾಜರಾಗಲು ಎಲ್ಲರಿಗೂ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ತಗೊಳ್ತಾರೆ, ಸಂಬಂಧ ಮಾಡ್ತಾರೆ, ಯಾರು ವಿಚಾರಣೆ ಮಾಡ್ತಾರೆ. ಸರಿ